ಅಲ್ಲೋ ಎಲ್ಲ ಕನ್ನಡ ತಾಯಿ ಮಕ್ಳಿಗೆ ಕನ್ನಡಿಗ ಮಾಡ್ತಿರುವ ಗುಡ್ ಮಾರ್ನಿಂಗ್ ಗುರು. ಇವತ್ತೇನು ವಿಷಯ ಅಂದರೆ ಗುರು, ಶರತ್ ಕನ್ನಡಿಗ ಅನ್ನೋರಿಗೆ ಮೆಸೇಜ್ ಮಾಡಿದೆ ಗುರು, ರಿಪ್ಲೈ ಕೊಟ್ಬಿಟ್ಟಾರೆ. ಅದಕ್ಕೆ ಇವತ್ತು ಫುಲ್ ಖುಷಿ ಐತೈತೆ ಗುರು. ಹಂಗೆ ಶಿಸ್ತಾಗಿ ನಾನು ಸ್ನಾನ ಮಾಡ್ಕೊಂಡು ಶಿಸ್ತಾಗಿ ಪಂಕಾಗಿ ರೆಡಿ ಆಗಿಬಿಟ್ಟು ಗುರು ಕೆಳಗಡೆ ಹೋದೆ. ಕೆಳಗಡೆ ಕಸ್ಟಮರ್ ಯಾರು ಇರಲಿಲ್ಲ ಗುರು, ಅದಷ್ಟೇ. ಹಂಗೆ ಮಧ್ಯಾಹ್ನ ಆಯಿತು ಗುರು, ನಾನು ಊಟಕ್ಕೆ ಬಂದೆ, ಊಟ ಮಾಡೋದ ಅಂತ ಅಂದ್ಬಿಟ್ಟು. ಇನ್ನೇನು ಕಸ್ಟಮರ್ ಇರಲಿಲ್ವಲ್ಲ, ಅದಕ್ಕೆ ಊಟಕ್ಕೆ ಬಂದೆ ಗುರು. ನೋಡು ಗುರು, ಊಟ ಬರೀ ಡೈಲಿ ಇದೆ ಗುರು. ನನಗಂತೂ ತಿಂದು ಬೇಜಾರಾಗ್ಬಿಟ್ಟೈತೆ. ಬರೀ ದಾಲು ಅಂದರೆ ಬರೀ ಬೇಳೆ ಸಾಂಬಾರು ಗುರು. ಹಾಗೆ ಊಟ ಮಾಡ್ಕೊಂಡು ನಾನು ಕೆಳಗೆ ಬಂದೆ ಗುರು, ಹಾಲು ಕಾಯಿಸೋದ ಅಂತ. ನಾನು ಹಾಲು ಕಾಯಿಸ್ತಿದ್ದೆ, ಕಸ್ಟಮರ್ ಯಾರು ಇರಲಿಲ್ಲ ಗುರು. ಅಂಗಡಿ ಎಲ್ಲ ಖಾಲಿ ಹೊಡಿತಿತ್ತು. ಹಂಗೆ ಇನ್ನೇನು ಮಾಡೋದ ಅಂತ ಅಂದ್ಬಿಟ್ಟು ಖಾಲಿ ಐತದ ಅಂತ ಅಂದ್ಬಿಟ್ಟು ನಾನು ಹಂಗೆ ಹೋದೆ ಗುರು. ಸಂಜೆ ಐತ ಕೆಳಗೆ ಎಲ್ಲ ಕ್ಲೀನ್ ಮಾಡೋಕ್ಕೆ ಬಂದೆ ಗುರು. ಎಲ್ಲ ನಾನು ಈಚೆ ಕ್ಲೀನ್ ಮಾಡ್ಕೊಂಡಿದ್ದೆ. ಮತ್ತು ನಮ್ಮ ಬಬ್ಲು ಮತ್ತು ನಮ್ಮ ಬಕೀಟು ಒಳಗಡೆ ಕ್ಲೀನ್ ಮಾಡ್ಕೊತಾಯಿದ್ರು ಗುರು. ನೋಡು ಗುರು ಹೆಂಗೆ ಕ್ಲೀನ್ ಮಾಡ್ತಾವ್ರೆ. ಹೆಂಗೆ ನಮ್ಮ ಅಪ್ಪು ಎಲ್ಲೋದ ಅಂತ ಹುಡುಕ ಹೋದೆ ಗುರು. ಬಾಗುರು ಇಲ್ಲಿ ನಮ್ಮ ಅಪ್ಪು ಏನು ಮಾಡ್ತಾವನೆ ತೋರಿಸ್ತೀನಿ. ನೋಡೋಗುರು ಇಲ್ಲಿ ಪಾತ್ರೆ ತೊಳಿತಾವನೆ. ಏನು ಮಾಡೋಕ್ಕಾಗಲ್ಲ, ಎಲ್ಲ ತೊಳಿಲೇಬೇಕು. ನಾನು ತೊಳಿತೀನಿ, ಅವನು ತೊಳಿತಾನೆ. ಹಂಗೆ ನಮ್ಮ ರಾಹುಲ ಬಂದಾಗ್ರು ಶಿಸ್ತಾಗಿ ನಮ್ಮ ರಾಹುಲ ಬಂತ ಅಂದ್ಬಿಟ್ಟು ಅವನಿಗೂ ಸೈಕ್ ಮಾಡ್ತಾ ಇದ್ದೆ. ಅದಕ್ಕೆ ಅವ್ನು ಏನಂದ ನೀವೇ ಕೇಳಿಸ್ಕೊಳ್ಳಿ ಗುರು. ಮಾತಾಡೋ ಮಗು ಮಾಮನ್ ಪಿಂಡ ಯಾವ ಇಲ್ಲ ಕೊಡ್ದ ಗುರು. ನನಗಂತೂ ಅರ್ಥನೇ ಆಗಿಲ್ಲ. ಹಂಗೆ ಬೈ ಅಂತ ಹೇಳ್ಬಿಟ್ಟು ಅವನು ಹೋದ ಗುರು. ಹಂಗೆ ಅಂಗಡಿ ಎಲ್ಲ ಕ್ಲೋಸ್ ಮಾಡ್ಕೊಂಡು ಗುರು ಮೇಲೋದೆ. ನಮ್ಮ ಅಪ್ಪು ಮದುವೆ ನಮ್ಮ ಮಾಮವರೆಲ್ಲ ಫೋನ್ ನೋಡ್ತಾ ಇದ್ರು. ನನಗೂ ಬೇಜಾರಿತ್ತಿತ್ತು, ಹಂಗೆ ತಲೆನೋವಿತ್ತಿತ್ತು ಅಂದ್ಬಿಟ್ಟೆ ಗುರು. ಟೀ ಕುಡ್ಕೊ ಬರೋಕೆ ಹೋದೆ ಗುರು. ಇವತ್ತೊಂದು ಕತೆ ಇಷ್ಟು ಫ್ರೆಂಡ್ಸ್. ಬೈ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.